ಸಿಸಿಎಚ್ 64ರ ಜಡ್ಜ್ಗೆ ಈಗ ವಕೀಲರು ಮನವಿ ಮಾಡಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸ್ತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಸಹಾಯಕ ವಿಶೇಷ ಅಭಿಯೋಜಕರಿಂದ ಮನವಿ ಹೋಗಿದೆ. ಈಗ 6 ಗಂಟೆ ಒಳಗೆ ಆದ್ರೆ ಮಾತ್ರ ಇಲ್ಲಿ ಹಾಜರುಪಡಿಸಿ, ಇಲ್ಲ ಅಂದ್ರೆ ಜಡ್ಜ್ ನಿವಾಸಕ್ಕೇನೆ ನೀವು ಹಾಜರುಪಡಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ವಕೀಲರಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗ ಜಡ್ಜಿಯಿಂದ ಸೂಚನೆ ಬಂದಿದೆ. ಈಗ 5:15 ಆಗ್ತಾ ಇದೆ. ಇನ್ನು ಇಲ್ಲಿಂದ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಇಂದ ಹೊರಡಬೇಕೀಗ, ಇಲ್ಲಿಗೆ ಬರಬೇಕು ಸೆಷನ್ಸ್ ಕೋರ್ಟ್ಗೆ. ಬಹುಶಃ ಬರೋದಾದ್ರೆ ಅರ್ಧ ಗಂಟೆಲ್ಲಂತೂ ರೀಚ್ ಆಗ್ಬೋದು, ಅರ್ಧ ಮುಕ್ಕಾಲು ಗಂಟೆ. ಬಹುಶಃ ಅಕಸ್ಮಾತ್ 6 ಗಂಟೆ ಒಳಗೆ ಅವ್ರು ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆಗ ನಾನು ಆವಾಗಲೇ ಹೇಳ್ತಾ ಇದ್ದ ಹಾಗೆ NGV ನ್ಯಾಷನಲ್ ಗೇಮ್ಸ್ ವಿಲೇಜ್ನಲ್ಲಿರುವಂಥ ಜಡ್ಜ್ ನಿವಾಸ, ಅಲ್ಲಿಗೆ ಕರ್ಕೊಂಡು ಹೋಗಿ ಅವರನ್ನು ಹಾಜರುಪಡಿಸ್ಬೇಕಾಗತ್ತೆ. ಸೊ ಇದೇ ಸೂಚನೆಯನ್ನು ವಕೀಲರು ಕೂಡ ಕೊಟ್ಟಿದ್ದಾರೆ. ಈಗ 64ನೇ CCH ನ್ಯಾಯಾಲಯ ಏನಿದೆಯಲ್ಲ, CCH 64, ಅಲ್ಲಿಗೀಗ ನಾವು ಹಾಜರುಪಡಿಸ್ತೀವಿ ಅಂತ ಇವರು ಮನವಿ ಮಾಡಿದ್ದಾರೆ. ಸರಿ ಬನ್ನಿ, 6 ಗಂಟೆ ಒಳಗೆ ಕರ್ಕೊಂಡು ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಮನೆಗೆ ಬಂದು ಹಾಜರುಪಡಿಸ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಈಗ 6 ಗಂಟೆ ಒಳಗೆ ಎಲ್ಲವೂ ಆಗುತ್ತಾ ನೋಡೋಣ. ಈಗ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಎಲ್ಲ ಪ್ರೊಸೀಜರ್ಸ್ ಆಗ್ತಾ ಇದೆ. 5 ಜನ ಇರೋದ್ರಿಂದ ಎಲ್ರದ್ದು ಡಾಕ್ಯುಮೆಂಟೇಷನ್ ಆಗಬೇಕು, ಎಲ್ರದ್ದು ಡೈರಿಯಲ್ಲಿ ಮೆನ್ಷನ್ ಆಗಬೇಕು, ಸೈನು ಸಿಗ್ನೇಚರ್ಸು ಎಲ್ಲ ಇರುತ್ತೆ. ಅದಾದ ನಂತರ ಅವ್ರನ್ನ ರೆಡಿ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಹೋಗಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಪೇಪರ್ ವರ್ಕ್ ಇರೋದ್ರಿಂದಾಗಿ ಟೈಮ್ ಹಿಡಿತಾ ಇದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ಕರ್ಕೊಂಡು ಹೊರಡ್ತಾರೆ. ಆದರೆ 6 ಗಂಟೆ ಒಳಗಡೆ ಆದರೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಓಪನ್ ಕೋರ್ಟಲ್ಲಿ, ಇಲ್ಲ ಅಂತ ಹೇಳಿದ್ರೆ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಹಾಜರುಪಡಿಸ್ಬೇಕಾಗತ್ತೆ. ಅದಾದ ನಂತರ ಜಡ್ಜ್ ಏನು ತೀರ್ಮಾನವನ್ನು ಮಾಡ್ತಾರೆ, ಅವ್ರನ್ನ ಪರಪ್ಪನ ಗೃಹಕ್ಕೆ ಕಳಿಸ್ತಾರೆ ಅಥವಾ ಅವ್ರವ್ರು ಬೇರೆ ಬೇರೆ ಜೈಲಿನಲ್ಲಿದ್ದರು. ಈಗ ಕೆಲವೊಂದಿಷ್ಟು ಜನ ತುಮಕೂರು ಜೈಲಿಗೆ, ಕೆಲವೊಂದು ಈ ಬಳ್ಳಾರಿ ಜೈಲಿಗೆ ದರ್ಶನ್ನ, ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಅಲ್ಲೇ ಇದ್ದರು. ಸೊ ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಇರ್ತಾರ, ಬೇರೆ ಕಡೆ ಕಳಿಸ್ತಾರ ನೋಡಬೇಕು. ಬಹುತೇಕ ಜಡ್ಜ್ ನಿವಾಸಕ್ಕೆ ಪೊಲೀಸರು ಹಾಜರುಪಡಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕೋರಮಂಗಲದ NGVನಲ್ಲಿರುವಂಥ ಜಡ್ಜ್ ಅವರ ನಿವಾಸ, ಈ ಬಗ್ಗೆ ಪೊಲೀಸರಿಗೂ ಕೂಡ ಸಹಾಯಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಶೇಷ ಅಭಿಯೋಜಕ ಏನಿದಾರಲ್ಲ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾಕಂದರೆ ಈಗ ಇಷ್ಟು ಅನ್ನಪೂರ್ಣೇಶ್ವರ ನಗರ ಠಾಣೆಯಿಂದ ಇಲ್ಲಿವರೆಗೂ ಬರೋದಕ್ಕೆ ಟೈಮ್ ಹಿಡಿಬೋದು. ಈಗ ಆಲ್ರೆಡಿ 5:20 ಆಗಿರೋದ್ರಿಂದ ಈಗ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅವ್ರು ಬಂದರೂ ಕೂಡ 6 ಗಂಟೆ ದಾಟಿಬಿಡುತ್ತೆ. ಅಕಸ್ಮಾತ್ ಅರ್ಧ ಗಂಟೆ ಒಳಗೆ ಬಂದರೆ ಸರಿ, ಇಲ್ಲ ಟೈಮ್ ಆಗಿಬಿಟ್ರೆ ಈಗ ಟ್ರಾಫಿಕ್ಕು ಅದು ಇದು, ಯಾಕಂದರೆ ನಾಳೆ ಬೇರೆ ರಜಾ ಇರೋದ್ರಿಂದಾಗಿ ಸಹಜವಾಗಿ ಈಗ ಟ್ರಾಫಿಕ್ ಜಾಸ್ತಿ ಇದೆ. ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನ ವೀಕೆಂಡ್ ಇರೋದ್ರಿಂದ, ಲಾಂಗ್ ವೀಕೆಂಡು, ಎಲ್ಲರೂ ಬೆಂಗಳೂರು ಬಿಟ್ಟು ಆಚೆಗೆ ಹೊರಡೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಅದು ಕೂಡ ಸಂಜೆ ಅಂದಮೇಲೆ ವಿಪರೀತ ಟ್ರಾಫಿಕ್ ಇರುತ್ತೆ. ಸೊ ಹಾಗಾಗಿ ಬಹುಶಃ ಲೇಟ್ ಆಗುತ್ತೆ. ಸೊ ನೇರವಾಗಿ ಈಗ ಅವರ ನಿವಾಸಕ್ಕೆ, ಜಡ್ಜ್ ನಿವಾಸ ಕೋರಮಂಗಲದ NGVನಲ್ಲಿರುವಂಥ ಅವರ ಜಡ್ಜ್ ನಿವಾಸಕ್ಕೇ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಾಣಿಸ್ತಾ ಇವೆ. ನಾವು ಮಾತಾಡ್ತಾ ಇದ್ವಿ ಈ ಕೇಸ್ ಬಗ್ಗೆ. ಈ ಕೇಸ್ನಲ್ಲಿ ಪವಿತ್ರ ಗೌಡಗೆ ಯಾವಾಗ ಈ ಥರದ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇವೆ ಅನ್ನುವಂಥದ್ರ ಬಗ್ಗೆ ಆಯಿತು, ಅದನ್ನು ಹ್ಯಾಂಡಲ್ ಮಾಡಿದಂಥ ರೀತಿಯೇ ಈಗ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರೋದು. ಯಾವಾಗ ಈ ವಿಚಾರ ದರ್ಶನ್ ಗಮನಕ್ಕೆ ಬರುತ್ತೋ ಅದಾದ ನಂತರ ಇದೆಲ್ಲ ಪ್ರಕ್ರಿಯೆಗಳು ನಡೀತು ಅಂತ. ಈಗ ಕೆಲವೊಂದಷ್ಟು ಜನ ಸಾಕ್ಷಿಗಳು ಹೇಳಿರೋ ಪ್ರಕಾರ, ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹಾಕಿರೋ ಪ್ರಕಾರ ದರ್ಶನ್ ಚಿತಾವಣೆ ಮೇರೆಗೆ ಆಯಿತು ಇದೆಲ್ಲವೂ ಕೂಡ ಅನ್ನುವಂಥದ್ರ ಬಗ್ಗೆ ಆರೋಪಗಳಿವೆ. ಅವರೇ ಕರ್ಕೊಂಡು ಬಂದು. ಬಟ್ ಇನ್ನೂ ಕೆಲವೊಂದಿಷ್ಟು ವಾದ ಮಾಡಿದಂಥ ಸಂದರ್ಭದಲ್ಲಿ ವಕೀಲರು ಹೇಳೋದು ಇಲ್ಲ ದರ್ಶನ್ಗೂ ಇದಕ್ಕೂ ಏನು ಸಂಬಂಧನೇ ಇರಲಿಲ್ಲ, ದರ್ಶನ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿನೇ ಇಲ್ಲ ದರ್ಶನ್ ಮೇಲೆ, ಎಲ್ಲವೂ ಕೂಡ ಬರೀ ಸಾಂದರ್ಭಿಕ ಸಾಕ್ಷಿಗಳಿವೆ, ಇದನ್ನೆಲ್ಲ ಹೇಗೆ ನೀವು ಅಡ್ಮಿಸಿಬಲ್ ಮಾಡ್ತೀರಿ? ಆ ಕಾರ್ ಬಂದಿದೆ ಹೋಗಿದೆ ಅಂತ ಹೇಳ್ತೀರಿ, ಬಟ್ ಆ ಕಾರ್ನಲ್ಲಿ ದರ್ಶನ್ನೇ ಇದ್ದರು ಅಂತ ಹೆಂಗೆ ಹೇಳ್ತೀರಿ ನೀವು ಅನ್ನೋಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಬಂತು. ಜೊತೆಗೆ ಅವರ ಮೊಬೈಲ್ ಲೊಕೇಶನ್ಗಳನ್ನು ಆಧರಿಸಿ ಈ ಪಟ್ಟಣಗೆರೆ ಶೆಡ್ನ ಬಳಿನೇ ಎಲ್ಲರ ಮೊಬೈಲ್ ಲೊಕೇಶನ್ಗಳು ತೋರಿಸಿದ್ವು ಆ ಟೈಮ್ನಲ್ಲಿ ಅಂತ ಹೇಳಿದ್ರೆ, ಇಲ್ಲ ಅದು 5ರಿಂದ 25 ಕಿಲೋಮೀಟರ್ ರೇಡಿಯಸ್ನಲ್ಲಿ ತೋರಿಸುತ್ತೆ ಮೊಬೈಲ್ ಲೊಕೇಶನ್ಗಳು. ಅದನ್ನು ನೀವು ಪಟ್ಟಣಗೆರೆ ಶೆಡ್ಡೆ ಅಂತ ಹೇಳಿ ಹೇಗೆ ಪಾಯಿಂಟ್ಔಟ್ ಮಾಡ್ತೀರಿ ಅನ್ನೋಂಥದ್ರ ಬಗ್ಗೆಯೂ ಕೂಡ ಕೇಳಿದ್ರು. ನಂತರ ಬಟ್ಟೆ, ಅವ್ರು ಹಾಕಿದ್ದಂಥ ಬಟ್ಟೆ, ಅವ್ರ ಶೂ, ಅದ್ರ ಮೇಲೆ ಇದ್ದಂಥ ರಕ್ತದ ಗುರುತುಗಳು, ಅದ್ರ ಬಗ್ಗೆನೂ ಕೂಡ ಆಕ್ಷೇಪಣೆ ಎತ್ತಿದ್ರು. ನೀವು ರಕ್ತದ ಗುರುತುಗಳಿವೆ ಅಂತ ಏನು ಹೇಳ್ತೀರಿ, ಬಟ್ ಅಲ್ಲಿ ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಬಟ್ಟೆಗಳೆಲ್ಲ ಒಗೆದು ಒಣಗಾಕಿದ್ರು, 2-3 ದಿನ ಆಗಿತ್ತು. ಅಂಥದ್ರಲ್ಲಿ ಈಗೆಲ್ಲಿ ಸಿಗುತ್ತೆ ರಕ್ತದ ಕಲೆಗಳು ಅಂತಲೂ ಕೂಡ ಪ್ರಶ್ನೆ ಮಾಡಿದ್ರು. ಬಟ್ FSLನಲ್ಲಿ ನೀವು 3-4 ದಿನ ಅಲ್ಲ ಎಷ್ಟೇ ಸತಿ ಒಗೆದಿದ್ರು ಕೂಡ ಒಂದು ಚಿಕ್ಕ ಅಂಶ ಸಿಕ್ಕಿದ್ರೂ ಗೊತ್ತಾಗುತ್ತೆ, ಇದ್ರ ಮೇಲೆ ರಕ್ತದ ಕಣ ಸಿಗುತ್ತೆ, ಅದು ಯಾರ್ದು ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡ್ತಾರೆ FSL ಟೀಮ್ನಿಂದ. ಸೊ FSL ವರದಿ ಕೂಡ ಹೇಳಿತ್ತು, ಎಸ್ ಇದರಲ್ಲಿರುವಂಥ ರಕ್ತದ ಗುರುತು ಅದು ರೇಣುಕಾಸ್ವಾಮಿಯ ರಕ್ತದ ಗುರುತು ಅಂಥೇಳಿ. ಬಟ್ ಅದನ್ನು ಕೂಡ ರಾಂಗು, ಇವರು ಪ್ಲ್ಯಾಂಟ್ ಮಾಡಿದ್ದಾರೆ ಸಾಕ್ಷಿಗಳನ್ನು ಅನ್ನುವಂಥದ್ದನ್ನು ದರ್ಶನ್ ಪರ ವಕೀಲರು ಹೇಳ್ತಾ ಹೋದರು. ಯಾಕೆಂದರೆ ಪ್ರಮುಖವಾಗಿ ಇಬ್ಬರು ಸಾಕ್ಷಿಗಳ ಹೆಸರನ್ನೇನು ಮಾಡಿದ್ರಲ್ಲ, ಅವರು 12 ದಿನ ಆದಮೇಲೆ 7 ದಿನ ಆದಮೇಲೆ ಒಬ್ಬನನ್ನು ಕರ್ಕೊಂಡು ಬಂದಿವರು ಸಾಕ್ಷಿ ಮಾಡಿಸ್ಕೊಂಡಿದ್ದಾರೆ. ಅಷ್ಟು ದಿನ ಯಾಕಾದ್ರಿ? ಅವರೆಲ್ಲೂ ಹೋಗಿರಲಿಲ್ಲ, ಬೆಂಗಳೂರಿನಲ್ಲೇ ಇದ್ದ ಅವನು,
ಹಾಗಿದ್ರು ನೀವು ಯಾಕೆ ಅವರಿಬ್ಬರನ್ನ ಕರ್ಕೊಂಡು ಬಂದು ಸಾಕ್ಷಿ ಮಾಡಿಸೋದಕ್ಕೆ ಲೇಟ್ ಮಾಡಿದ್ರಿ ಅನ್ನೋದು ಕೂಡ ಕೆಲವೊಂದಷ್ಟು ಕಾರಣ ಆಯಿತು. ಈ ಥರದ ಒಂದಷ್ಟು ಟೆಕ್ನಿಕಲ್ ಗ್ರೌಂಡ್ಸ್ ಆಧಾರದ ಮೇಲೆ, ಜೊತೆಗೆ ದರ್ಶನ್ಗೆ ತುಂಬ ಬೆನ್ನು ನೋವಿದೆ, ಅವರಿಗೆ ಆಪರೇಷನ್ ಮಾಡಿಸ್ಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಅಂತೇಳಿ ಎಲ್ಲ ಹೇಳಿ